ಎಲ್ಲೆಂದರಲ್ಲಿ ಕಾಣಿಸುವಂಥ ಗೆದ್ದು ಹುಳು ಮನುಷ್ಯನಿಗೆ ತುಂಬ ಬಾರಿ ವಿನಾಶಕಾರಿಯಾಗಿ ನಮಗೆ ಕಿರುಕುಳ ಕೊಡುವಂತಹ ನಮ್ಮ ವಸ್ತುಗಳನ್ನು ಹಾಳು ಮಾಡುವಂತಹ ನಿಕೃಷ್ಟ ಜೀವಿಯಾಗಿ ಕಾಣಿಸುತ್ತೆ. ನಾವು ಕಟ್ಟುವಂಥ ಕಟ್ಟಡಗಳಾಗಿರ್ಬೋದು, ಮರದ ಮೇಲಾಗಿರ್ಬೋದು, ಭೂಮಿ ಒಳಗೆ ಮೇಲೆ ಕಿಟಕಿ ಬಾಗಿಲು ಒಣಗಿದ ಸಗಣಿನೂ ಕೂಡ ಬಿಡದೆ ಎಲ್ಲೆಂದರಲ್ಲಿ ಈ ಗೆದ್ಲು ಹುಳುಗಳು ಗೂಡನ್ನು ಕಟ್ಕೊಂಡು ನಮ್ಮ ವಸ್ತುಗಳನ್ನು ಹಾಳು ಮಾಡೋದ್ರಿಂದ ಇವು ನಮಗೆ ಬೇಡವಾಗಿರೋ ಜೀವಿಗಳು ಅಂತ ಅಂದ್ಕೊಳ್ತೀವಿ. ಆದರೆ ಇವುಗಳಿಂದ ಪರಿಸರಕ್ಕೆ ಆಗುವಂಥ ಉಪಯೋಗ ಆಗಿರ್ಬೋದು, ಅವುಗಳ ಜೀವನ ಚರಿತ್ರೆ, ಬದುಕೋ ರೀತಿಯನ್ನು ತುಂಬ ವಿಸ್ಮಯ ಅನಿಸುತ್ತೆ. ಹಾಗಾದರೆ ಇವು ಎಲ್ಲಿ ಬದುಕ್ತವೆ, ಹೇಗೆ ಬದುಕ್ತವೆ ನೋಡೋಣ. ಮೊದಲನೇದಾಗಿ ಗೆದ್ದಲುಗಳನ್ನು ಎರಡು ಪಂಗಡಗಳಾಗಿ ಗುರುತಿಸ್ಬೋದು. ಒಂದು ನೆಲದ ಮೇಲಿರುವಂಥ ಗೆದ್ದಲುಗಳು, ಇನ್ನೊಂದು ಮರದ ಮೇಲಿರುವಂಥ ಗೆದ್ದಲುಗಳು. ನೆಲದಲ್ಲಿರುವಂಥ ಗೆದ್ದಲುಗಳು ಭೂಮಿ ಒಳಗೆ ಹುತ್ತ ಕಟ್ಟಿ ಹೊರಕ್ಕೂ ಅದನ್ನು ಏರಿಸಿ ಅದರೊಳಗೆ ವಾಸಿಸ್ತವೆ. ಮರದ ಮೇಲಿರುವ ಗೆದ್ದಲುಗಳು ಮರದ ತೊಗಟೆ ಒಳಗೆ ಗೂಡನ್ನು ಕಟ್ಟಿ ಮರದ ಮೇಲ್ಭಾಗದಲ್ಲಿ ಚಾನಲ್ಗಳನ್ನ ಕಟ್ಟಿಕೊಂಡು ಓಡಾಡ್ತವೆ. ಈ ಹುತ್ತಗಳ ನಿರ್ಮಾಣ ಮತ್ತು ಅದರೊಳಗಿರುವಂಥ ಒಂದು ವಿಸ್ಮಯಕಾರಿ ಪ್ರಪಂಚನ ನಾವು ಕೇಳಿದರೆ ಅದ್ಭುತ ಅನಿಸುತ್ತೆ. ಮಳೆಗಾಲ ಪ್ರಾರಂಭ ಆಗೋ ಹೊತ್ತಿನಲ್ಲಿ ರೆಕ್ಕೆ ಇರುವಂಥ ಗಂಡು ಹೆಣ್ಣು ಗೆದ್ಲು ಹುಳುಗಳು ಗೂಡಿಂದ ಹೊರಗಡೆ ಬಂದು ಮಿಲನ ಹೊಂದಿ, ನೆನಪಿರಲಿ ಇದು ವರ್ಷಕ್ಕೊಂದು ಬಾರಿ ಮಾತ್ರ ನಡೆಯುವಂಥದ್ದು. ನಂತರ ಸಣ್ಣ ಸಣ್ಣ ಗೂಡುಗಳನ್ನು ಕಟ್ಕೊಂಡು ರಾಣಿ ಹುಳು ಮೊಟ್ಟೆ ಇಡಲಿಕ್ಕೆ ಪ್ರಾರಂಭಿಸುತ್ತೆ. ಪ್ರಾರಂಭದಲ್ಲಿ ರಾಣಿ ಹುಳು ಒಂದು ದಿನಕ್ಕೆ 15ರಿಂದ 20 ಮೊಟ್ಟೆಗಳನ್ನು ಮಾತ್ರ ಇಟ್ಟು ಅದರಿಂದ ಮರಿಗಳು ಹೊರಗಡೆ ಬರ್ತವೆ. ಈ ಮರಿ ಹುಳುಗಳು ಬರಡು ಹುಳುಗಳಾಗಿರ್ತವೆ. ಇವುಗಳಿಗೆ ರೆಕ್ಕೆ ಇರಲ್ಲ. ಯಾಕೆ ಅಂತ ಹೇಳಿದ್ರೆ ಇವು ಮುಂದೆ ಕೆಲಸಗಾರರು ಮತ್ತು ಸೈನಿಕ ಹುಳುಗಳಾಗಿ ಬೆಳೆಯುವಂಥದ್ದಾಗಿರುತ್ತೆ. ಇವುಗಳಿಂದನೇ ಮುಂದೆ ದೊಡ್ಡ ಹುತ್ತನ್ನು ಕಟ್ಟಬೇಕಾಗಿರುತ್ತೆ. ಪ್ರತಿಯೊಂದು ಕೆಲಸ ಕೂಡ ಆಗಬೇಕಾಗಿರುತ್ತೆ. ಹೀಗೆ ಹೊರಗಡೆ ಬರುವಂತಹ ಕೆಲಸಗಾರರು ಮತ್ತು ಸೈನಿಕ ಹುಳುಗಳು ಮುಂದೆ ಹುತ್ತನ್ನು ಕಟ್ಟೋದಕ್ಕೆ ಪ್ರಾರಂಭಿಸಿ ಹುತ್ತದ ರಕ್ಷಣೆ ಶುರು ಆಗುತ್ತೆ. ಕೆಲಸಗಾರ ಹುಳುಗಳು ಮಣ್ಣನ್ನು ಉಪಯೋಗಿಸಿ ಸ್ವಲ್ಪ ನೀರು ಮತ್ತು ತಮ್ಮ ಬಾಯಿಂದ ಬರುವಂತಹ ಲಾಲಾರಸವನ್ನು ಉಪಯೋಗಿಸ್ಕೊಂಡು ಗಟ್ಟಿಮುಟ್ಟಾದ ಹುತ್ತವನ್ನು ಅಂದರೆ ಗೂಡನ್ನು ಕಟ್ಟೋದಕ್ಕೆ ಶುರು ಮಾಡ್ತವೆ. ಪ್ರಾರಂಭದಲ್ಲಿ ಭೂಮಿ ಒಳಗಡೆಗೆ ತುಂಬ ವ್ಯವಸ್ಥಿತವಾದಂತಹ ಗೂಡನ್ನು ಕಟ್ಕೊಳ್ತವೆ. ನಂತರ ಆ ಗೂಡನ್ನು ನೆಲದ ಮೇಲಕ್ಕೆ ಕೂಡ ಏರಿಸ್ತವೆ. ಈ ಮೇಲಕ್ಕೆ ಏರಿಸೋದೇ ಒಂದು ದೊಡ್ಡ ತಂತ್ರಜ್ಞಾನ, ಒಂದು ವಿಶೇಷವಾದ ವಿಜ್ಞಾನ ಆಗಿರುತ್ತೆ. ಇವುಗಳ ತಂತ್ರಜ್ಞಾನ ಮನುಷ್ಯನ ಬುದ್ಧಿಶಕ್ತಿಗೆ ಒಂದು ಸವಾಲಾಗಿರುತ್ತೆ. ಇದರಲ್ಲಿ ಹವಾನಿಯಂತ್ರಣ ಇರುತ್ತೆ. ಪ್ರತಿಯೊಂದಕ್ಕೂ ಪ್ರತ್ಯೇಕವಾಗಿರುವಂಥ ಕೋಣೆಗಳಿರ್ತವೆ. ಅಲ್ಲೊಂದು ಅರಮನೆ ತಯಾರಾಗುತ್ತೆ. ಪ್ರತಿಯೊಂದಕ್ಕೂ ಎಲ್ಲ ರೀತಿಯ ಸೌಕರ್ಯಗಳು ಕೂಡ ಅಲ್ಲಿ ಇದ್ದೇ ಇರ್ತವೆ. ಈಗ ರಾಣಿ ಹುಳು ತನ್ನ ಮೊಟ್ಟೆ ಇಡುವಂಥ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾ ಇರುತ್ತೆ. ಈಗ ಒಂದು ಗೂಡಿನಲ್ಲಿ 4 ವಿಧದ ಗೆದ್ಲು ಹುಳುಗಳನ್ನು ನಾವು ನೋಡ್ತೀವಿ. ಒಂದನೇದಾಗಿ ರಾಣಿ ಹುಳು, ಎರಡನೇದಾಗಿ ರಾಜ, ಮೂರನೇದಾಗಿ ಸೈನಿಕರು, ನಾಲ್ಕನೇದಾಗಿ ಕೆಲಸಗಾರ ಹುಳುಗಳು. ಇವರಿಗೆ ಪ್ರತಿಯೊಬ್ಬರಿಗೂ ಕೂಡ ಪ್ರತ್ಯೇಕವಾದಂಥ ಕೆಲಸ ಇದ್ದೇ ಇರುತ್ತೆ. ಪ್ರತಿಯೊಬ್ಬರೂ ತಮ್ಮ ಕೆಲಸ ಕಾರ್ಯಗಳನ್ನು ನಿಷ್ಠೆಯಿಂದ, ಸಮಯ ಪ್ರಜ್ಞೆಯಿಂದ, ಶಿಸ್ತಿನಿಂದ ಮಾಡ್ತಾ ಇರ್ತಾರೆ. ಇವುಗಳ ಶಿಸ್ತು, ಶ್ರಮ, ಕಾರ್ಯಕೌಶಲ್ಯ, ಜೀವನ ಕ್ರಮ, ತಾಳ್ಮೆ, ಸ್ವಚ್ಛತೆ, ಕುಟುಂಬ ವ್ಯವಸ್ಥೆ ಪ್ರತಿಯೊಂದು ಕೂಡ ಮನುಷ್ಯ ಕಲಿಬೇಕಾಗಿರೋಂಥದ್ದು ತುಂಬ ಇರುತ್ತೆ. ಈಗ ಒಂದೊಂದಾಗಿ ಒಬ್ಬೊಬ್ಬರ ಕೆಲಸ ಏನು ಅಂತೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ರಾಣಿ ಹುಳು. ರಾಣಿ ಹುಳು ಎಲ್ಲ ಹುಳುಗಳಿಗಿಂತ ಗಾತ್ರದಲ್ಲಿ ತುಂಬ ದೊಡ್ಡದಾಗಿರುತ್ತೆ. ಹೆಚ್ಚು ಆಹಾರವನ್ನು ಸೇವಿಸುತ್ತೆ. ಕೇವಲ ಮೊಟ್ಟೆಗಳನ್ನು ಇಡೋದು ಮಾತ್ರ ಇದರ ಕೆಲಸ ಆಗಿರುತ್ತೆ. ಜೊತೆಗೆ ಯಾವ್ಯಾವ ಹುಳುಗಳು ಏನೇನು ಕೆಲಸವನ್ನು ಮಾಡಬೇಕು ಅನ್ನೋಂಥ ಆದೇಶ ಕೊಡೋದು ಕೂಡ ರಾಣಿ ಹುಳುನ ಕೆಲಸ ಆಗಿರುತ್ತೆ. ಇದು ಮಲಗದಲ್ಲೇ ಇರುತ್ತೆ. ಏಕೆಂದರೆ ದೇಹ ತುಂಬ ದೊಡ್ಡದಾಗಿರೋದ್ರಿಂದ ಇದಕ್ಕೆ ಚಲಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದಕ್ಕೆ ಬೇಕಾಗಿರೋಂಥ ಆಹಾರನೂ ಕೂಡ ಕೆಲಸಗಾರ ಹುಳುಗಳೇ ತಂದುಕೊಡ್ಬೇಕಾಗುತ್ತೆ. ಇದು ಒಂದೇ ಕಡೆ ಇರುತ್ತೆ. ಇದಕ್ಕೆ ಪ್ರತ್ಯೇಕವಾಗಿರುವಂತಹ ಎಲ್ಲ ಸೌಲಭ್ಯಗಳಿರುವಂಥ ತುಂಬ ಸ್ವಚ್ಛವಾದಂಥ ಒಂದು ಸುಂದರವಾದ ಕೋಣೆಯನ್ನು ಕೆಲಸಗಾರ ಹುಳುಗಳು ಕಟ್ಟಿಕೊಟ್ಟಿರ್ತವೆ. ಮಧ್ಯದಲ್ಲಿ, ಹುತ್ತದ ಮಧ್ಯದಲ್ಲಿ ಈ ಕೋಣೆ ಇರುತ್ತೆ. ಇದು ಯಾವಾಗಲೂ ಕೂಡ ಅಲ್ಲಿಯೇ ಮಲ್ಕೊಂಡಿರುತ್ತೆ. ಹೆಚ್ಚು ಕಡಿಮೆ 15ರಿಂದ 20 ವರ್ಷ ಬದುಕುವಂಥ ಈ ರಾಣಿ ಹುಳು 4ರಿಂದ 10 ಸೆಂಟಿಮೀಟರ್ನಷ್ಟು ಉದ್ದ ಇರುತ್ತೆ. ಇದರ ಹೊಟ್ಟೆ ತುಂಬ ದೊಡ್ಡದಾಗಿರುತ್ತೆ. ಪ್ರತಿ 3 ಸೆಕೆಂಡಿಗೆ ಒಂದು ಮೊಟ್ಟೆಯಂತೆ ಒಂದಿನಕ್ಕೆ ಹೆಚ್ಚು ಕಡಿಮೆ 15ರಿಂದ 20-25 ಸಾವಿರ ಮೊಟ್ಟೆಗಳನ್ನು ಇಡುವಂಥ ಈ ರಾಣಿ ಹುಳು ತನ್ನ ಜೀವಿತಾವಧಿಯಲ್ಲಿ ಮಿಲಿಯನ್ ಗಟ್ಟಲೆ ಮೊಟ್ಟೆಯನ್ನು ಇಡುತ್ತೆ. ರಾಣಿ ಹುಳುವಿನ ತೂಕ ಹೆಚ್ಚು ಕಡಿಮೆ 10ರಿಂದ 15 ಗ್ರಾಮ್ನಷ್ಟು ಇರುತ್ತೆ. ಒಟ್ಟಿನಲ್ಲಿ ರಾಣಿ ಹುಳುವಿನ ಕೆಲಸ ಗರ್ಭ ಧರಿಸೋದು ಮತ್ತು ಅಸಂಖ್ಯಾತ ಮೊಟ್ಟೆಗಳನ್ನು ಇಟ್ಟು ಜೀವಮಾನ ಪೂರ್ತಿ ಮೊಟ್ಟೆ ಇಡುವಂಥ ಯಂತ್ರದಂತೆ ಕೆಲಸ ಮಾಡೋದಷ್ಟೇ. ಉಳಿದ ಹುಳುಗಳಲ್ಲಿ ರಾಜನಾಗಿ ಆಯ್ಕೆ ಆಗಿರುವಂಥ ಒಂದು ಗಂಡು ಹುಳು ಮಾತ್ರ ಯಾವಾಗಲೂ ರಾಣಿ ಜೊತೆಗೇ ಇರುತ್ತೆ.
ಇದರ ಕೆಲಸ ಸಂತಾನೋತ್ಪತ್ತಿಗೆ ಸಹಕರಿಸೋದಷ್ಟೇ ಆಗಿರುತ್ತೆ. ಒಂದು ಗೂಡಿನಲ್ಲಿರೋಂಥ ಒಂದು ಕುಟುಂಬದಲ್ಲಿ ಕೆಲಸಗಾರ ಹುಳುಗಳ ಸಂಖ್ಯೆನೇ ಅತ್ಯಧಿಕವಾಗಿರುತ್ತೆ. ಅನೇಕ ಸಂಖ್ಯೆಯಲ್ಲಿ ಇರುವಂಥ ಈ ಕೆಲಸಗಾರ ಹುಳುಗಳು ಎಲ್ಲ ಕೆಲಸಗಳನ್ನು ತಮ್ಮಲ್ಲೇ ಹಚ್ಕೊಂಡು ತಮ್ಮ ಕೆಲಸವನ್ನು ಸಮರ್ಪಕವಾಗಿ ನಡೆಸ್ಕೊಳ್ತಾ ಬರ್ತವೆ. ಗೂಡಿನ ನಿರ್ಮಾಣ, ರಿಪೇರಿ, ಸ್ವಚ್ಛತೆ, ಆಹಾರ ಗುರ್ತಿಸೋದು, ಆಹಾರ ಸಾಗಿಸೋದು, ಪ್ರತಿಯೊಬ್ಬರಿಗೂ ಅವರಿಗೆ ತಕ್ಕನಾದಂಥ ಕೋಣೆಗಳನ್ನು, ಕೊಠಡಿಗಳನ್ನು ನಿರ್ಮಿಸ್ಕೊಡೋದು, ಪ್ರತಿಯೊಂದು ಕೂಡ ಈ ಕೆಲಸಗಾರ ಹುಳುಗಳದ್ದೇ ಕೆಲಸ ಆಗಿರುತ್ತೆ. ಇವು ಕಟ್ಟೋವಂಥ ಗೂಡು ಅಂತಿಂಥದ್ದಾಗಿರಲ್ಲ, ಅದರ ಆಕಾರನೇ ವಿಶೇಷವಾಗಿರುತ್ತೆ. ಗಾಳಿಗೆ ಗೂಡು ಹಾಳಾಗಲ್ಲ, ಅಂತಿಂಥ ಮಳೆ ಕೂಡ ಈ ಗೂಡುಗಳನ್ನು ಹಾಳು ಮಾಡೋಕ್ಕೆ ಆಗಲ್ಲ. ಬೇಸಿಗೆಯಲ್ಲಿ ತಂಪಾಗಿ, ಚಳಿಗಾಲದಲ್ಲಿ ಬೆಚ್ಚಗಾಗಿ, ಮಳೆ ನೀರು ಸುಲಭವಾಗಿ ಒಳಗೆ ನುಗ್ಗದೇ ಇರೋ ರೀತಿಯಲ್ಲಿ ಕಟ್ಟಿರುವಂಥ ಈ ಹವಾನಿಯಂತ್ರಿತ ಗೂಡು ನೋಡಲಿಕ್ಕೆ ತುಂಬ ಸುಂದರವಾಗಿರುತ್ತೆ. ಈ ಕೆಲಸಗಾರ ಹುಳುಗಳ ಕೆಲಸದಲ್ಲಿ ನಾವು ಕುಂದುಕೊರತೆಗಳನ್ನು ಕಾಣಲಿಕ್ಕೆ ಸಾಧ್ಯನೇ ಇರೋದಿಲ್ಲ. ಹಾಗಿರುತ್ತೆ ಇವುಗಳ ಶಿಸ್ತು, ಕ್ರಮ, ಪಾಲನೆ. ಈ ಕೆಲಸಗಾರ ಹುಳುಗಳ ಗಾತ್ರ ಕೇವಲ 3ರಿಂದ 10 ಮಿಲಿಮೀಟರ್ನಷ್ಟೇ ಆಗಿರುತ್ತೆ. ಇವುಗಳ ದೇಹದ ತೂಕ ತುಂಬ ಕಡಿಮೆ ಇರುತ್ತೆ. 10ರಿಂದ 55 ಮಿಲಿಗ್ರಾಮ್ನಷ್ಟೇ ಇವುಗಳ ದೇಹ ತೂಕ ಇರುತ್ತೆ. ಒಂದು ಗೂಡಿನಲ್ಲಿ ಕೆಲಸಗಾರ ಹುಳುಗಳ ಸಂಖ್ಯೆನೇ ತುಂಬ ಹೆಚ್ಚು. 80% ಭಾಗ ಇವರದ್ದೇ ಆಗಿರುತ್ತೆ. ಗೆದ್ದಲು ಹುಳುಗಳ ಆಹಾರ ಒಣಗಿದ ಮರ ಮಾತ್ರ ಆಗಿರೋದ್ರಿಂದ ಆ ಒಣಗಿದ ಮರನ ಕೊರಿಲಿಕ್ಕೆ, ತುಂಡು ಮಾಡಲಿಕ್ಕೆ ಬೇಕಾಗಿರುವಂಥ ಬಲಿಷ್ಠ ದವಡೆಗಳನ್ನು ಈ ಕೆಲಸಗಾರ ಹುಳುಗಳು ಹೊಂದಿರ್ತವೆ. ಆಹಾರನ ಗುರ್ತಿಸ್ಬಿಟ್ಟು ಆ ದಿಕ್ಕಿನತ್ತ ಸುರಂಗಗಳನ್ನು ಕೊರೆದು ಆ ಸುರಂಗಗಳಲ್ಲಿ ಆಹಾರವನ್ನು ಸಾಗಿಸುವಂಥ ಈ ಕೆಲಸಗಾರ ಹುಳುಗಳು ಸಾಯೋವರೆಗೂ ತಮ್ಮ ಕೆಲಸವನ್ನು ನಿಷ್ಠೆಯಿಂದ ಮಾಡ್ತವೆ. ಎಂದಿಗೂ ಸೋಮಾರಿಗಳಾಗಿರಲ್ಲ. ಸುಮಾರು 1 ವರ್ಷ ಬದುಕುವಂಥ ಈ ಕೆಲಸಗಾರ ಹುಳುಗಳು ಹುಟ್ಟುಗುರುಡಾಗಿರ್ತವೆ. ಎಂದಿಗೂ ಕತ್ಲಲ್ಲೇ ಬದುಕ್ತಾ ಇರ್ತವೆ. ಇವುಗಳಿಗೆ ಕಣ್ಣಿನ ಅವಶ್ಯಕತೆ ಇರೋದೇ ಇಲ್ಲ. ಇನ್ನು ಸೈನಿಕ ಹುಳುಗಳು. ಈ ಹುಳುಗಳು ಕೆಲಸಗಾರ ಹುಳುಗಳಿಗಿಂತ ಸ್ವಲ್ಪ ಮಾತ್ರ ದೊಡ್ಡದಾಗಿರ್ತವೆ. ತಲೆ ದಪ್ಪ ಇರುತ್ತೆ. ಇವ್ರ ಕೆಲಸ ರಕ್ಷಣೆ ಒಂದೇ. ಗೂಡನ್ನು ರಕ್ಷಿಸೋದು ಮತ್ತು ಗೂಡಿನಲ್ಲಿರುವಂಥ ಪ್ರತಿಯೊಬ್ಬರನ್ನು ರಕ್ಷಿಸೋದು. ಗೂಡಿನಲ್ಲಿರುವಂಥ ರಾಣಿ ಆಗಿರ್ಬೋದು, ರಾಜ ಆಗಿರ್ಬೋದು, ಮರಿ ಹುಳುಗಳು, ಮೊಟ್ಟೆಗಳನ್ನು ಪ್ರತಿಯೊಬ್ಬರನ್ನು ರಕ್ಷಿಸೋದು ಸೈನಿಕರ ಕೆಲಸನೇ ಆಗಿರುತ್ತೆ. ಶತ್ರುಗಳು ಗೂಡಿನೊಳಗಡೆ ಬರಲಿಕ್ಕೆ ಪ್ರಯತ್ನಿಸಿದಾಗ ತಮ್ಮ ತಲೆ ಎತ್ತಿ, ಕುಡಿ ಮೀಸೆ ಎತ್ತಿ ಭಯಾನಕ ಭಂಗಿಯಿಂದ ಅವುಗಳನ್ನು ಹೆದರಿಸಿ ತಮ್ಮ ಬಲಿಷ್ಠವಾದ ದವಡೆಯಿಂದ ಕಚ್ಚಿ ಕಚ್ಚಿ ಸಾಯಿಸ್ಬಿಡ್ತವೆ. ಇವು ಕೆಲಸಗಾರ ಹುಳುಗಳಿಗಿಂತ ಬಲಿಷ್ಠವಾದ ದವಡೆ ಮತ್ತು 2 ವಿಶೇಷವಾದ ಕೊಂಬುಗಳಂತಿರುವ ಭಾಗಗಳನ್ನು ಹೊಂದಿರ್ತವೆ. ಸೈನಿಕ ಹುಳುಗಳಿಗೆ ಕೂಡ ಕೆಲಸಗಾರ ಹುಳುಗಳಾಗೆ ರೆಕ್ಕೆನೂ ಇರೋದಿಲ್ಲ, ಕಣ್ಣು ಇರೋದಿಲ್ಲ. ಇವು ಕೂಡ ಹುಟ್ಟುಗುರುಡಾಗಿರ್ತವೆ, ಕತ್ತಲಿನಲ್ಲೇ ಬದುಕ್ತವೆ. ಇನ್ನು ರಾಜಹುಳು. ರಾಜಹುಳು ಅಂತ ಆಯ್ಕೆ ಆಗುವಂಥ ಗಂಡು ಹುಳು ಕೆಲಸಗಾರ ಹುಳು ಮತ್ತು ಸೈನಿಕ ಹುಳುಗಳಿಗಿಂತ ಸ್ವಲ್ಪ ಮಾತ್ರ ದೊಡ್ಡದಾಗಿರ್ತವೆ. 12ರಿಂದ 25 ಮಿಲಿಮೀಟರ್ನಷ್ಟು ಉದ್ದ ಮತ್ತು 5ರಿಂದ 15 ಮಿಲಿಗ್ರಾಮ್ನಷ್ಟು ತೂಕ ಇರುವಂಥ ಈ ರಾಜಹುಳುವಿನ ಕೆಲಸ ಸಂತಾನೋತ್ಪತ್ತಿಗೆ ಸಹಕರಿಸೋದು ಮಾತ್ರ ಆಗಿರುತ್ತೆ. ರಾಣಿ ಹುಳು ಜೊತೆಗೆ ಮಿಲನ ಹೊಂದಿ ಮೊಟ್ಟೆಗಳನ್ನು ಇಡಲಿಕ್ಕೆ ಸಹಕರಿಸೋದು ಈ ರಾಜಹುಳುವಿನ ಕೆಲಸ ಆಗಿರುತ್ತೆ. ವಿಶೇಷ ಏನಪ್ಪ ಅಂದರೆ ಈ ರಾಜಹುಳುಗಳಿಗೆ ಕಣ್ಣಿರುತ್ತೆ ಮತ್ತು ಇವುಗಳು ರೆಕ್ಕೆಗಳನ್ನು ಕೂಡ ಹೊಂದ್ತವೆ. ಒಂದು ಕುಟುಂಬದಲ್ಲಿ ಒಂದೇ ರಾಜಹುಳು, ಒಂದೇ ರಾಣಿ ಹುಳು. ರಾಜ ರಾಣಿಗೆ ಮಾತ್ರ ರೆಕ್ಕೆ ಇರುತ್ತೆ ಮತ್ತು ಕಣ್ಣಿರುತ್ತೆ. ರಾಜನ ಗಾತ್ರ, ತೂಕ ಕೆಲಸಗಾರ ಮತ್ತು ಸೈನಿಕರಿಗಿಂತ ಸ್ವಲ್ಪ ಜಾಸ್ತಿ ಇದ್ದರೂ ರಾಣಿಗಿಂತ ತುಂಬ ಕಡಿಮೆ ಇರುತ್ತೆ. ಗಾತ್ರದಲ್ಲೂ ತುಂಬ ಚಿಕ್ಕದು, ತೂಕದಲ್ಲೂ ತುಂಬ ಕಡಿಮೆ. ರಾಜ ಯಾವಾಗಲೂ ಗೂಡಿನ ಮಧ್ಯಭಾಗದಲ್ಲಿರುವಂತಹ ರಾಣಿ ಕೋಣೆಯಲ್ಲಿಯೇ ಇರುತ್ತೆ. ಇನ್ನು ರಾಣಿ ಹುಳು. ಇದು ಗೂಡಿನ ಅಂದರೆ ಆ ಕುಟುಂಬದ ಸರ್ವಾಧಿಕಾರಿಣಿ. ಇತರ ಎಲ್ಲ ಹುಳುಗಳಿಗಿಂತ ಗಾತ್ರದಲ್ಲಿ ತುಂಬ ದೊಡ್ಡದಾಗಿರುವಂಥ ಈ ರಾಣಿ ಹುಳು ಹೆಚ್ಚು ಕಡಿಮೆ 4ರಿಂದ 10 ಸೆಂಟಿಮೀಟರ್ ಉದ್ದ, 10ರಿಂದ 15 ಗ್ರಾಮ್ನಷ್ಟು ತೂಕ ಇದ್ದು ಇತರ ಎಲ್ಲರಿಗಿಂತ ಹೆಚ್ಚು ಆಹಾರವನ್ನು ಸೇವಿಸಿ ದಪ್ಪ ಹೊಟ್ಟೆಯನ್ನು ಹೊಂದಿರುತ್ತೆ. ಇದರ ಕೆಲಸ ಕೇವಲ ತಿನ್ನೋದು, ಮೊಟ್ಟೆ ಇಡ್ತಾ ಹೋಗೋದು. ನಾನು ಆಗಲೇ ಹೇಳಿದ ಹಾಗೆ ಮೊಟ್ಟೆಗಳನ್ನು ಇಡೋವಂಥ ಯಂತ್ರ ಒಂದು ರೀತಿಯಲ್ಲಿ ಈ ರಾಣಿ ಹುಳು. ಇದು ಬೆಳ್ಳಗೆ ದಪ್ಪವಾಗಿರೋದ್ರಿಂದ ಇದನ್ನು ತುಪ್ಪದ ಹುಳು ಅಂತ ಕೂಡ ಕರೀತಾರೆ. ಗೂಡಿನ ಮಧ್ಯಭಾಗದಲ್ಲಿರುವಂತಹ ಸ್ವಚ್ಛವಾದ, ಸುಂದರವಾದ, ದೊಡ್ಡ ಕೊಠಡಿಯಲ್ಲಿರುವಂಥ ಈ ರಾಣಿ ಹುಳನ ಸುತ್ತ ಯಾವಾಗಲೂ ಸತತವಾಗಿ ಕೆಲಸಗಾರ ಹುಳುಗಳು ಮತ್ತು ಸೈನಿಕ ಹುಳುಗಳು ಸುತ್ತತಾನೆ ಇರ್ತವೆ. ಕೆಲಸಗಾರ ಹುಳುಗಳು ಸತತವಾಗಿ ರಾಣಿ ಹುಳುಗೆ ಆಹಾರವನ್ನು ಒದಗಿಸ್ತಾನೆ ಇರ್ತವೆ ಮತ್ತು ಕೊಠಡಿಯನ್ನು ಸ್ವಚ್ಛಗೊಳಿಸ್ತಾನೆ ಇರ್ತವೆ. ಸೈನಿಕರು ರಾಣಿಗೆ ರಕ್ಷಣೆಯನ್ನು ಕೊಡ್ತಾ ಇರ್ತಾರೆ. ಒಂದು ರಾಣಿ ಹುಳು ಸುಮಾರು 20ರಿಂದ 30 ವರ್ಷ ಬದುಕ್ಬೋದು.
ಅದು ಒಮ್ಮೆ ಮೊಟ್ಟೆ ಇಡೋದನ್ನು ನಿಲ್ಲಿಸಿದಾಗ ವಾರಾನ್ಗಟ್ಲೆ ಕೆಲಸಗಾರ ಹುಳುಗಳು ಅದಕ್ಕೆ ಆಹಾರವನ್ನೇ ಕೊಡೋದಿಲ್ಲ. ಅದು ನಿಶ್ಶಕ್ತಿಯಾದಾಗ ಅದನ್ನು ಕಚ್ಚಿ ಕಚ್ಚಿ ಸಾಯಿಸಿಬಿಡ್ತವೆ. ಹೀಗೆ ಒಂದು ರಾಣಿ ಹುಳು ಸತ್ತೋದಾಗ ಇನ್ನೊಂದು ರಾಣಿ ಹುಳುವನ್ನು ಆಯ್ಕೆ ಮಾಡ್ಕೊಳ್ತಾರೆ. ಮುಂಚೆನೇ ಕೆಲವು ಹೆಣ್ಣು ಹುಳುಗಳನ್ನು ಯುವರಾಣಿಯರಾಗಿ ಆಯ್ಕೆ ಮಾಡಿಕೊಂಡಿರಲಾಗುತ್ತೆ. ರಾಣಿ ಹುಳು ಸತ್ತೋದಾಗ ಅಲ್ಲೊಂದು ಆಯ್ಕೆ ಪ್ರಕ್ರಿಯೆ ನಡೆದು ಒಂದು ಯುವರಾಣಿ ಹುಳು ಮುಂದಿನ ರಾಣಿಯಾಗಿ ಆಯ್ಕೆಯಾಗುತ್ತೆ. ಮುಂದೆ ಇದೇ ಆ ಕುಟುಂಬದ ಸರ್ವಾಧಿಕಾರಿಣಿಯಾಗಿರುತ್ತೆ. ಹೀಗೆ ಒಂದು ಕುಟುಂಬ ಒಂದು ಗೂಡಿನಲ್ಲಿ ಕೆಲವು ತಿಂಗಳುಗಳಿಂದ ಹಿಡಿದು ಅನೇಕ ವರ್ಷಗಳವರೆಗೆ ವಾಸಿಸಬಹುದು. ವರ್ಷಕ್ಕೊಮ್ಮೆ ರೆಕ್ಕೆ ಇರುವಂತಹ ಹೆಣ್ಣು ಹುಳುಗಳು ಮತ್ತು ಗಂಡು ಹುಳುಗಳು ಗೂಡಿಂದ ಹೊರಗಡೆ ಬಂದು ಮಿಲನ ಹೊಂದಿ ಪುನಃ ಸಣ್ಣ ಸಣ್ಣ ಗೂಡುಗಳನ್ನು ಕಟ್ಕೊಂಡು ಹೊಸ ಗೂಡುಗಳನ್ನು ಹೊಸ ಪ್ರದೇಶದಲ್ಲಿ ನಿರ್ಮಿಸ್ತಾ ಹೋಗ್ತವೆ. ಇವುಗಳ ಆಹಾರ ಕ್ರಮ ಬಹಳ ವಿಚಿತ್ರ. ಇವು ತಿನ್ನೋದು ಒಣ ಕಡ್ಡಿಗಳನ್ನು, ಮರದ ತುಂಡುಗಳನ್ನು ಮಾತ್ರ. ಒಟ್ಟಿನಲ್ಲಿ ಒಣಗಿದ ಸಾವಯವ ವಸ್ತುಗಳು. ಇವು ಹಸಿ ವಸ್ತುಗಳನ್ನು ತಿನ್ನೋದೇ ಇಲ್ಲ, ಹಸಿ ಮರಗಳನ್ನು ಕೂಡ ತಿನ್ನೋದೇ ಇಲ್ಲ. ಒಂದು ವೇಳೆ ಏನಾದರೂ ಹಸಿ ಮರಗಳನ್ನು ತಿನ್ನೋ ಹಾಗಿದ್ದರೆ ಇಷ್ಟೊತ್ತಿಗೆ ಪ್ರಪಂಚದಲ್ಲಿ ಎಲ್ಲಿ ಕೂಡ ಗಿಡ ಮರಗಳು ಕಂಡುಬರ್ತಾನೆ ಇರಲಿಲ್ಲ. ಇವು ತಿನ್ನೋದು ಒಣಗಿದ ವಸ್ತುಗಳನ್ನು ಮಾತ್ರ. ನೆಲದಲ್ಲಿರುವಂಥ ಗೆದ್ಲುಗಳು ನೆಲದ ಒಳಗಡೆ ಗೂಡನ್ನು ಕಟ್ಟಿ ಆನಂತರ ಸುರಂಗ ತೋಡಿ ಆಹಾರನ ಹುಡುಕ್ತಾ ಹೋದರೆ, ಮರದ ಮೇಲಿರುವಂಥ ಗೆದ್ಲುಗಳು ಮರದ ತೊಗಟೆ ಒಳಗಡೆ ಖಾಲಿ ಇರೋ ಜಾಗದಲ್ಲಿ ಗೂಡನ್ನು ಕಟ್ಟಿ ಮರದ ಮೇಲ್ಗಡೆಗೆ ತೊಗಟೆಯನ್ನು ತಿಂತ ಅಲ್ಲಿ ತೆಳುವಾದ ಚಾನಲ್ಗಳನ್ನು ಮಾಡಿಕೊಂಡು ಆಹಾರನ ಹುಡುಕ್ತಾ ಮುಂದೆ ಹೋಗ್ತಿರ್ತವೆ. ಕೆಲವು ಕಡೆ ಇಡೀ ದೊಡ್ಡ ದೊಡ್ಡ ಮರಗಳಲ್ಲಿ ಈ ಗೆದ್ಲು ಹುಳುಗಳು ಕಟ್ಟಿರೋದನ್ನು ನಾವು ನೋಡ್ತೀವಿ. ಇವು ಮರದ ಮೇಲೆ ಗೂಡು ಕಟ್ಟಿದರೂ ಕೂಡ ಇವು ಹಸಿ ಭಾಗವನ್ನು ತಿನ್ನೋದೇ ಇಲ್ಲ. ಒಣಗಿದ ಭಾಗವನ್ನು ಅಂದರೆ ಒಣ ತೊಗಟೆಯನ್ನು ಮಾತ್ರ ಇವು ತಿಂತ ಹೋಗೋದು. ಒಣಗಿದ ಮರದ ತುಂಡುಗಳನ್ನು ಕಚ್ಚಲಿಕ್ಕೆ, ಅದನ್ನು ಪುಡಿ ಮಾಡಲಿಕ್ಕೆ ಇವುಗಳ ದವಡೆ ಎಷ್ಟು ಬಲಿಷ್ಠವಾಗಿರಬೇಕಾಗುತ್ತೆ, ಹಾಗೂ ಇವುಗಳ ಜೀರ್ಣಕ್ರಿಯೆ ಯಾವ ರೀತಿ ಇರಬೇಕಾಗುತ್ತೆ ಯೋಚನೆ ಮಾಡಿ. ಅನೇಕ ಜೀವಿಗಳಿಗೆ ಈ ರೀತಿ ಒಣಗಿದ ಮರದಲ್ಲಿರುವಂಥ ಸೆಲ್ಯುಲೋಸು, ಲಿಗ್ನಿನ್ನು, ಇನ್ನೂ ಅನೇಕ ಅಂಶಗಳನ್ನು ಜೀರ್ಣ ಮಾಡ್ಕೋಬೋದಾದಂಥ ಸಾಮರ್ಥ್ಯ ಇರೋದೇ ಇಲ್ಲ. ಈ ಒಣಗಿದ ಸಾವಯವ ವಸ್ತುಗಳನ್ನ ಜೀರ್ಣ ಮಾಡ್ಕೊಳ್ಳಿಕ್ಕೆ ಬೇಕಾಗುವಂಥ ವಿಶೇಷ ರಸ ಗೆದ್ದಲು ಹುಳುಗಳ ಹೊಟ್ಟೆಯಲ್ಲಿ ಉತ್ಪತ್ತಿಯಾಗುತ್ತೆ ಮತ್ತು ವಿಶೇಷವಾದಂಥ ಬ್ಯಾಕ್ಟೀರಿಯಾಗಳು ಮತ್ತು ಏಕಕೋಶ ಜೀವಿಗಳು ಗೆದ್ದಲು ಹುಳುಗಳ ಹೊಟ್ಟೆಯಲ್ಲಿರ್ತವೆ ಅಂತ ಹೇಳಲಾಗುತ್ತೆ. ಸುಮಾರು 200 ಬಗೆಯ ಬ್ಯಾಕ್ಟೀರಿಯಾಗಳು ಮತ್ತು ಪ್ರೋಟೋಸೋವುಗಳು ಗೆದ್ದಲು ಹುಳುಗಳ ಹೊಟ್ಟೆಯಲ್ಲಿರ್ತವೆ ಅಂತ ಹೇಳ್ತಾರೆ. ಹೀಗೆ ಗೆದ್ದಲು ಹುಳುಗಳು ಬದುಕೋ ರೀತಿ ಆಗಿರ್ಬೋದು, ಅವು ಕಟ್ಟೋಂಥ ಗೂಡಾಗಿರ್ಬೋದು, ಅಥವಾ ಅವು ತಿನ್ನೋಂಥ ಆಹಾರ ಆಗಿರ್ಬೋದು, ಎಲ್ಲವೂ ಕೂಡ ಒಂದು ರೀತಿ ವಿಶೇಷ. ಇವುಗಳ ಜೀವನ ಚಕ್ರದಲ್ಲಿ ಮುಖ್ಯವಾಗಿ 4 ಹಂತಗಳು ಬರ್ತವೆ. ಮೊದಲಿಗೆ ರಾಣಿ ಹುಳು ಮೊಟ್ಟೆ ಇಡುತ್ತೆ. ಈ ಮೊಟ್ಟೆಯಿಂದ ಸಣ್ಣ ಮರಿಗಳು ಹೊರಗಡೆ ಬರ್ತವೆ. ಅವುಗಳನ್ನ ಲಾರ್ವಾ ಅಂತ ಕರಿತೀವಿ. ಆ ಲಾರ್ವಾ ಸ್ವಲ್ಪ ದೊಡ್ಡದಾದಾಗ ನಿಂಫ್ ಅಂತ ಕರಿತೀವಿ. ಆ ನಂತರ ಈ ನಿಂಫ್ಗಳು ವಯಸ್ಕ ಗೆದ್ದಲು ಹುಳುಗಳಾಗಿ ಬೆಳೀತವೆ. ನಂತರ ಆ ಹುಳುಗಳನ್ನ ಕೆಲಸಗಾರರು, ಸೈನಿಕರು, ರಾಜ ಈ ರೀತಿ ವರ್ಗೀಕರಿಸಲಾಗುತ್ತೆ. ನಂತರ ಅವರವ್ರ ಕೆಲಸವನ್ನು ನಿಗದಿತ ಸಮಯಕ್ಕೆ ಸರಿಯಾಗಿ ತುಂಬ ಶಿಸ್ತಿನಿಂದ ಪಾಲಿಸ್ತಾ ಹೋಗ್ತಾರೆ. ಯಾರೂ ನಂತರ ಅವರಿಗೆ ಹೇಳೋದೇ ಬೇಡ. ಹೀಗೆಲ್ಲ ನೋಡ್ತಾ ಹೋದಾಗ ನಮಗೆ ನಾವು ನಿಕೃಷ್ಟವಾಗಿ ಕಾಣುವಂಥ ಈ ಗೆದ್ದಲು ಹುಳುಗಳು ವಿಶೇಷವಾದ ಜೀವಿಗಳಾಗಿ ಕಾಣ್ತಾ ಹೋಗ್ತವೆ. ಅವುಗಳ ಅಸಾಮಾನ್ಯ ಸಮಯ ಪ್ರಜ್ಞೆ, ಗೂಡು ಕಟ್ಟುವಂಥ ಅಸಾಧಾರಣ ಚಾಣಾಕ್ಷತೆ ಇವೆಲ್ಲ ಮಾನವರ ಊಹೆಗೆ ನಿಲುಕಲಾರದ್ದು ಅನ್ನೋಂಥದ್ದು ನನ್ನ ಭಾವನೆ. ಪ್ರಪಂಚದ ಅನೇಕ ಭಾಗಗಳಲ್ಲಿ ಕಂಡುಬರುವಂಥ ಈ ಕೀಟ ಜಾತಿಯ ಈ ಗೆದ್ದಲು ಹುಳುಗಳಲ್ಲಿ 3000ದಿಂದ 4000 ಪ್ರಭೇದಗಳನ್ನು ನಾವು ನೋಡ್ಬೋದು. ಭಾರತದಲ್ಲಿ ಸುಮಾರು 300 ಬಗೆಯ ಪ್ರಭೇದಗಳಿವೆ. ಪ್ರಪಂಚದ ಅನೇಕ ಕಡೆ ಸಾವಿರಾರು ವರ್ಷಗಳಿಂದ ಇನ್ನೂ ನಿಂತಿರುವಂತಹ, ಹಾಳಾಗದೇ ಇರುವಂತಹ ಅನೇಕ ಗೆದ್ದಲುಗಳ ಹುತ್ತಗಳನ್ನು ನಾವು ನೋಡ್ತಲೇ ಬಂದಿದ್ದೀವಿ. ಭೂಮಿಯಿಂದ ಎಷ್ಟೋ ಎತ್ತರಕ್ಕೆ ಅಗಲವಾದ ಗೆದ್ದಲು ಹುತ್ತಗಳನ್ನು ನಾವು ಕಾಣ್ತಾ ಬಂದಿದ್ದೀವಿ. ಒಂದು ಕುಟುಂಬ ಒಂದು ಬಾರಿ ಒಂದು ಹುತ್ತವನ್ನು ಬಿಟ್ಟು ಹೋದರೆ ಇನ್ಮುಂದೆ ಇನ್ನೊಂದು ಕುಟುಂಬ ಬಂದು ಅಲ್ಲಿ ಸೇರ್ಕೊಳ್ಳೋದಿಲ್ಲ. ಆದರೆ ಹಾವು ಅಥವಾ ಬೇರೆ ಯಾವುದಾದ್ರೂ ಜೀವಿಗಳು ಬಂದು ಅಲ್ಲಿ ಸೇರ್ಕೋಬೋದು. ನಾವು ಸಾಮಾನ್ಯವಾಗಿ ಈ ರೀತಿಯ ಹುತ್ತಗಳನ್ನು ಹಾವಿನ ಹುತ್ತ ಅಂತ ಕರಿತೀವಿ. ಆದರೆ ಗೆದ್ದಲು ಹುತ್ತ ಅನ್ನೋದನ್ನು ನಾವು ತಿಳ್ಕೊಬೇಕು. ಗೆದ್ದಲು ಹುಳುಗಳು ಆ ಹುತ್ತವನ್ನು ಬಿಟ್ಟು ಹೋದ್ಮೇಲೆ ಹಾವು ಬಂದು ಅಲ್ಲಿ ಸೇರ್ಕೋಬೋದು. ಇನ್ನು ಪರಿಸರಕ್ಕೆ ಏನಾದರೂ ಈ ಹುಳುಗಳಿಂದ ಅನುಕೂಲ ಇದೆಯಾ ನೋಡೋಣ. ಗೆದ್ದಲು ಹುಳುಗಳು ಹುತ್ತ ಕಟ್ಟೋದಕ್ಕೆ ಮಣ್ಣನ್ನು ಕೊರೆಯೋದ್ರಿಂದ ಮಣ್ಣು ಸಡಿಲಗೊಂಡು ಮಣ್ಣಿನಲ್ಲಿ ಗಾಳಿಯ ಚಲನೆ ಹೆಚ್ಚುತ್ತೆ. ಇದರಿಂದ ಸಸ್ಯಗಳು ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ.
ಜೊತೆಗೆ ಇವುಗಳ ಮಲವಿಸರ್ಜನೆಯಿಂದ ಮಣ್ಣು ಫಲವತ್ತಾಗುತ್ತಾ ಹೋಗುತ್ತೆ. ಹಾಗಾಗಿ ಗೆದ್ಲು ಹುಳುಗಳನ್ನು ನಾವು ರೈತನ ಮಿತ್ರ ಅಂತ ಕೂಡ ಕರಿಬೋದು. ಆದರೆ ನಾವು ಗೆದ್ಲು ಹುಳುಗಳನ್ನು ನಮ್ಮ ಶತ್ರು ಅಂತ ನಾವು ತಿಳ್ಕೊಂಡಿದ್ದೀವಿ. ಏಕೆಂದರೆ ಇವು ನಮ್ಮನೆ ಕಿಟಕಿ ಬಾಗಿಲುಗಳನ್ನು, ಪೀಠೋಪಕರಣಗಳನ್ನು ಎಲ್ಲದನ್ನು ತಿಂದು ಹಾಕ್ತವೆ. ಹಾಗಾಗಿ ನಮ್ಮ ಶತ್ರು ಅಂತ ನಾವು ಅಂದ್ಕೊಳ್ತೀವಿ. ಹಾಗಾಗಿ ನಾವು ಇವುಗಳನ್ನ ನಾಶಪಡಿಸಲಿಕ್ಕಾಗಿ ಅನೇಕ ಕೀಟನಾಶಕಗಳನ್ನು ಬಳಸ್ತೀವಿ. ಆದರೆ ನಾವು ಸುಮ್ಮನೆ ಕೀಟನಾಶಕಗಳನ್ನು ಹಾಕಿ ಈ ಗೆದ್ಲು ಹುಳುಗಳನ್ನು ನಾಶಪಡಿಸಬಾರ್ದು. ಎಷ್ಟು ಬೇಕೋ ಅಷ್ಟು ಉಪಯೋಗಿಸಿ ತುಂಬ ಎಚ್ಚರಿಕೆಯಿಂದ ಕೀಟನಾಶಕಗಳನ್ನು ಬಳಸಬೇಕು. ಇನ್ನೊಂದು ವಿಶೇಷ ಅಂತ ಹೇಳಿದರೆ, ಈ ಗೆದ್ಲು ಹುಳುಗಳು ತುಂಬ ಪುರಾತನ ಜೀವಿಗಳು. ಸುಮಾರು 300 ಮಿಲಿಯನ್ ವರ್ಷಗಟ್ಟಲೆಗಿಂತ ಹಿಂದಿನಿಂದಲೇ ಈ ಗೆದ್ಲುಗಳು ನಮ್ಮ ಭೂಮಿ ಮೇಲಿವೆ. ಕೊನೆಯದಾಗಿ ಈ ಹುಳುಗಳ ಕಾರ್ಯವೈಖರಿ, ಕಾರ್ಯತತ್ಪರತೆ, ಶಿಸ್ತು, ಬದ್ಧತೆ, ಸಮಯ ಪ್ರಜ್ಞೆ ಇತ್ಯಾದಿ ಒಳ್ಳೆ ಗುಣಗಳನ್ನು ನಾವು ನೋಡಿ ಕೇಳಿ ಕಲ್ತ್ಕೊಂಡು ಅದೇ ರೀತಿ ಪಾಲಿಸೋಣ ಅನ್ನೋದು ನನ್ನ ಅಭಿಲಾಷೆ. ಮಲೆನಾಡಿನ ಈ ಜಲಪಾತಗಳ ಬಗ್ಗೆ ತಿಳಿಯಬೇಕಿದ್ದಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಬರೆಯಿರಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಬರೆಯಿರಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಬೇಸಿಗೆಗಾಲದಲ್ಲಿ 6 ತಿಂಗಳು ಗಿಡಕ್ಕೆ ನ್ಯೂಟ್ರಿಯೆಂಟ್ ಸಿಗಲ್ಲ.